ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ಜಾಲಿ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಬೆಳಗ್ಗೆನೇ ನುಗ್ಗೆಕಾಯಿ ಬೇಳೆ ಸಾಂಬಾರ್, ರೈಸ್, ಬೆಂಡೆಕಾಯಿ ಪಲ್ಯ, ಶಾವಿಗೆ ಉಪ್ಪಿಟ್ಟು ಎಲ್ಲ ರೆಡಿ ಆಗಿದೆ. ಇವಾಗ ನಮ್ಮ ಮನೆಯವರು ಕೆಲಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಾಯ್ ಹೇಳಿದ್ರು. ಇವರು ಬೆಳಗ್ಗೆನೇ ಹಳ್ಳಿಗೆ ಹೋಗೋದ್ರಿಂದ ನಮ್ಮ ಮನೇಲಿ ಬೆಳಗ್ಗೆನೇ ಅನ್ನ ಸಾಂಬಾರು ತಿಂಡಿ ಎಲ್ಲ ರೆಡಿ ಆಗಬೇಕು. ಇವತ್ತಿನ ವ್ಲಾಗು ಪುಟ್ಟದಾಗಿ ಚೊಕ್ಕವಾಗಿ ಮಾಡಿದ್ದೀನಿ. ನಾವು ಬೆಳಗ್ಗೆನೇ ಏನು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಇವತ್ತು ನನ್ನ ಫ್ರೆಂಡ್ ಮಗಳು ಬರ್ತಡೇ ಇತ್ತು, ಹಂಗಾಗಿ ಶಾಪಿಂಗ್ ಹೊರಟ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಭದ್ರಾವತಿಲಿ 129 ಆಫರ್ ಇತ್ತು ಬಸವೇಶ್ವರ ಸರ್ಕಲಲ್ಲಿ. ನಮ್ಮ ಭದ್ರಾವತಿಲಿರೋ ಜನಕ್ಕೆ 129 ರುಪೀಸಿಗೆ ಲೋ ಬಜೆಟಲ್ಲಿ ಒಳ್ಳೆ ಐಟಮ್ಗಳು ಸಿಗ್ತಾ ಇದೆ. ಅಂದರೆ ಒಳ್ಳೆ ಐಟಮ್ ಇದೆ, ಪ್ಲಾಸ್ಟಿಕ್ ಎಲ್ಲ ಗಟ್ಟಿನೇ ಇದೆ, ಏನು ಅಷ್ಟು ಟೊಳ್ಳಿಲ್ಲ, ತೊಗೋಬೋದು. ನಮ್ಮ ಭದ್ರಾವತಿಲಿರೋರು ಬಸವೇಶ್ವರ ಸರ್ಕಲ್ಲಿರೋ ಶಾಪಿಗೆ ಬನ್ನಿ. 129 ರುಪೀಸಿಗೆ ಎಲ್ಲ ವೆರೈಟಿ ಐಟಮ್ಸು ಇದೆ. ಪ್ಲಾಸ್ಟಿಕ್ಕು, ಸ್ಟೀಲು, ಡಾಲ್ಸು, ಮನೆಗೆ ಬೇಕಾಗಿರುವ ಎಲ್ಲ ಐಟಮ್ಸ್ಗಳು ಇದೆ. ಬಂದು ಒಂದು ಸರಿ ವಿಸಿಟ್ ಕೊಡಿ. ನಾವು ಹೋಗಿ ವಿಸಿಟ್ ಮಾಡಿದ್ವಿ. ನಾನು ಆಲ್ರೆಡಿ ಪ್ಲಾಸ್ಟಿಕ್ ಐಟಮ್ಸ್ಗಳು ತುಂಬ ನಮ್ಮ ಮನೇಲಿ ನಾನು ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ತೊಗೊಂಡಿರೋದ್ರಿಂದ ನಾವು ಡೋರ್ನಲ್ಲಿ ಹೋಗ್ತೀವಲ್ವ, ಆ ಪ್ಲಾಸ್ಟಿಕ್ಕು ಸಣ್ಣ ಸಣ್ಣ ಬಾಕ್ಸ್ಗಳು ಏನಾದ್ರು ನೋಡೋಣ ಅಂತ ನೋಡಿದ್ವಿ. ಅದಾದಮೇಲೆ ದೊಡ್ಡದೊಂದು ಬಕೆಟ್ ಒಂದು ತೊಗೊಂಡ್ವಿ. ಏನಕ್ಕೆ ಅಂತ ಹೇಳಿದ್ರೆ ಅದರೊಳಗೆ ಸಾಸಿವೆ ಎಲ್ಲ ಇಟ್ಕೋಬೋದು, ನೀಟಾಗಿ ಪ್ಯಾಕ್ ಆಗುತ್ತೆ. ಪಿಕ್ನಿಕ್ ಬ್ಯಾಸ್ಕೆಟ್ ಥರನೇ ಇತ್ತು, ಅದಕ್ಕೋಸ್ಕರ ನಾನು ಅದನ್ನು ತೊಗೊಂಡೆ. ಆಮೇಲೆ ನನ್ನ ಸೊಸೆ ಅವಳು ಚಪ್ಪಲ್ಗಳಿತ್ತು, ಚಪ್ಪಲ್ ತೊಗೊಂಡ್ಳು. ನನ್ನ ತಮ್ಮ ನೋಡ್ತಾ ಇದ್ದ ಮನೆಗೆ ಬೇಕಾಗಿರೋ ಏನಾರು ಐಟಮ್ ಇದ್ದರೆ ತೊಗೊಳಕ್ಕ ಅಂತ ಹೇಳ್ತಿದ್ದ. ನಾನು ನೋಡ್ಕೊಂಡು ಬರ್ತಾಯಿದ್ದೆ. ತುಂಬ ಚೆನ್ನಾಗಿದೆ ಐಟಮ್ ಹತ್ರ ಫ್ರೆಂಡ್ಸ್. ಒಂದು ಭದ್ರಾವತಿಲಿರೋರು ದಯವಿಟ್ಟು ಒಂದು ಸರಿ ಬಂದು ವಿಸಿಟ್ ಮಾಡಿ. ನಿಮ್ಮ ಮನೆಗೆ ಬೇಕಾಗಿರುವ ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. 129 ವರ್ತಲ್ಲೇ ಇದೆ, ತೊಗೋಬೋದು. ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಬೆಳೆ ಮಸಿಯೋದು, ಆಮೇಲೆ ಉಪ್ಪಿನ ಗಿರಣಿ, ವಿನ್ ವಾಸು ಎಲ್ಲ ಚೆನ್ನಾಗಿದೆ. ಒಂದೊಂದು ಐಟಮ್ಗಳು ನನಗೆ ತುಂಬ ಇಷ್ಟ ಆಯಿತು. ಫ್ರೂಟ್ಸ್ ಇಡೋದು ನೋಡಿ ಫ್ರೆಂಡ್ಸ್, ನೀವು ಒಂದು ಸರಿ ವಿಸಿಟ್ ಮಾಡಿ. ಭದ್ರಾವತಿಲಿರೋರು ತುಂಬ ಚೆನ್ನಾಗಿದೆ. 129 ರುಪೀಸು ವರ್ತಲ್ಲಿದೆ, ತೊಗೋಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಅಲ್ಲಿಂದ ಮ್ಯಾಟ್ಸ್ಗಳು ಇದ್ವು, ಚಪ್ಪಲ್ಗಳು ಇದ್ವು. ನನ್ನ ಸೊಸೆ ಒಂದು ಜೊತೆ ಚಪ್ಪಲ್ ತೊಗೊಂಡ್ಳು, ಅವಳು ಹಾಕೊತಿದ್ದಾಳೆ, ತುಂಬ ಚೆನ್ನಾಗಿದೆ. ನಾವು ಮತ್ತೆ ಹೋಗ್ಬಿಟ್ಟು ತೊಗೋಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಭದ್ರಾವತಿಲಿರೋರು ಹೋಗಿ ಒಂದು ಸರಿ ವಿಸಿಟ್ ಮಾಡಿ. ಬೇಕಾಗಿರುವ ಎಲ್ಲ ಐಟಮ್ಸ್ಗಳು ಅಲ್ಲೇ ಇದೆ, ಸಿಗುತ್ತೆ. ನಾನೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ, ಒಂದು ಜಾಗನೂ ಬಿಟ್ಟಿಲ್ಲ, ಎಲ್ಲ ಐಟಮು ಹಾಕಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ನೋಡಿ ನಿಮ್ಮ ಮನೆಗೆ ಏನು ಅವಶ್ಯಕತೆ ಇದೆ ಅದನ್ನು ತೊಗೊಳ್ಳಿ. ಡಬ್ಬಗಳು ಚೆನ್ನಾಗಿದ್ದಾವೆ. ಆಮೇಲೆ ಫಂಕ್ಷನ್ ಮಾಡಿದ್ರೆ ಸಣ್ಣ ಸಣ್ಣ ಬಕೆಟ್ಗಳು, ಊಟಕ್ಕೆ ಬಡಿಸೋಂಥದ್ದು ಎಲ್ಲ ಐಟಮು ಇದೆ ಫ್ರೆಂಡ್ಸ್. ತಟ್ಟೆಗಳು, ಬಟ್ಲುಗಳು, ಪಾತ್ರೆಗಳು ಎಲ್ಲ 129. ಸಿಂಗಲ್ ಪೀಸು 129 ರುಪೀಸ್ ಫ್ರೆಂಡ್ಸ್. ನಾವು ಮಾತ್ರ ಒಂದು 1000 ರುಪೀಸ್ಗೆ ಶಾಪ್ ಮಾಡ್ಕೊಂಡು ಬಂದ್ವಿ. ಚಪ್ಪಲ್ಗಳು ನೋಡಿ ಫ್ರೆಂಡ್ಸ್, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದೆ ಫ್ರೆಂಡ್ಸ್ ಚಪ್ಪಲ್ಗಳು. ಚಪ್ಪಲು ವೆರೈಟಿ, ಹೆಣ್ಮಕ್ಳಿಗಂತೂ ವೆರೈಟಿ ಇರುತ್ತೆ ಫ್ರೆಂಡ್ಸ್ ಚಪ್ಪಲ್ಸು. ಕಾಲೇಜ್ಗೆ ಹೋಗೋ ಹುಡುಗಿರ್ಗಂತೂ ಕಲರ್ ಮ್ಯಾಚಿಂಗಿಗೆ ಹಾಕ್ಕೊಂಡು ಹೋಗ್ಬೋದು. ಮಕ್ಳಿಗೂ ಅಷ್ಟೇ ಫ್ರೆಂಡ್ಸ್, ಬೇಬೀಸ್ಗೆ ತುಂಬ ಚೆನ್ನಾಗಿದ್ದಾವೆ. ಬಕೆಟ್ಗಳು ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದೆ. ಐಟಮ್ ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್, ಯಾವುದು ಲೋ ಕ್ವಾಲಿಟಿ ಇಲ್ಲ, ಎಲ್ಲ ಚೆನ್ನಾಗಿದೆ. ಬಜೆಟ್ ತಕ್ಕನವಾಗಿ ಐಟಮ್ ತುಂಬ ಚೆನ್ನಾಗಿದೆ. ನಾವು ನಮ್ಮ ಫ್ರೆಂಡು ಲವೀನಾ ಅವ್ರ ಮಗಳ ಬರ್ತಡೇಗೆ ಗಿಫ್ಟ್ ತೊಗೊಳಕ್ಕೆ ಅಂತ ಬಂದ್ವಿ. ಈ ಶಾಪ್ ಕಾಣಿಸ್ತು, ಒಂದ್ಸರಿ ನೋಡೋಣ ಅಂತ, ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಇವಾಗ ನಮ್ಮ ಫ್ರೆಂಡು ಮಗಳ ಬರ್ತಡೇಗೆ ರೆಡಿಯಾಗಿ ಹೋಗ್ತಾ ಇದ್ವಿ. ಇದೆ ಅವ್ರ ಮನೆ. ಮಗಳ ಬರ್ತಡೇ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಅವರು ಸೆಕೆಂಡ್ ಬರ್ತಡೇ ಇದು ಮಗುಗೆ. ಅವ್ರ ಅಮ್ಮ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಅಮ್ಮ ಮಗಳು ಫುಲ್ ರೆಡಿಯಾಗಿ ಫೋಟೋಶೂಟು ಎಲ್ಲ ಮಾಡ್ತಾ ಇದ್ದಾರೆ. ಏನೋ ಒಂಥರ ಖುಷಿ ಅಲ್ಲ ಫ್ರೆಂಡ್ಸ್, ಮಕ್ಕಳು ಬರ್ತಡೇ ಅಂತ ಹೇಳಿದ್ರೆ. ಮಕ್ಕಳು ದೊಡ್ಡವರಾದ್ಮೇಲೆ ತೋರಿಸ್ಬೋದು, ನಾನು ಹಿಂಗೆ ಮಾಡಿದ್ದೆ ನಿನ್ನ ಬರ್ತಡೇ ನೋಡು ಅಂತ. ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ನಾವು ಎಲ್ಲ ಕುತ್ಕೊಂಡು ನೋಡ್ತಾ ಇದ್ದೀವಿ.
ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡಿದರು ಫ್ರೆಂಡ್ಸ್. ಇದೆ ಫ್ರೆಂಡ್ಸ್ ಕೇಕು. ನಮ್ಮ ಭದ್ರಾವತಿಲಿ ಕೇಕ್ ಈ ಥರ ಮಾಡ್ತಾರೆ ಅಂತ ನನಗೂ ಇದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿಸಿದ್ರು ಕೇಕು. ಊಟಕ್ಕೆ ಕೂತಿದ್ದೀವಿ ಎಲ್ಲರೂ. ಬರ್ತಡೇ ಎಲ್ಲ ಮುಗೀತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರು ಕಮೆಂಟು ಮಾಡಿ. ಥ್ಯಾಂಕ್ ಯು.